ತೀರಾ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯ ತಳಹದಿಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಒದಗಿಸಬೇಕು ಎಂಬ ಸದುದ್ದೇಶದಿಂದ 1982ರಲ್ಲಿ ಬಿಳಿನೆಲೆಯಲ್ಲಿ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಆರಂಭಗೊಂಡಿದೆ. ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ಸುಬ್ರಹ್ಮಣ್ಯ ಇದರ ಆಡಳಿತಕ್ಕೆ ಒಳಪಟ್ಟ ನಮ್ಮ ಸಂಸ್ಥೆಯು ಸುಬ್ರಹ್ಮಣ್ಯ ಶ್ರೀಗಳ ಮಾರ್ಗದರ್ಶನ ಮತ್ತು ಪೂರ್ಣ ಅನುಗ್ರಹದೊಂದಿಗೆ ಉತ್ತಮ ರೀತಿಯ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಾ ಬಂದಿದೆ. ಶಾಲಾ ಆಡಳಿತ ಮಂಡಳಿ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ. ಅಧ್ಯಕ್ಷರು ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಸುಬ್ರಹ್ಮಣ್ಯ ಮಠ. ಉಪಾಧ್ಯಕ್ಷರು ಶ್ರೀ ವೇಣುಗೋಪಾಲ ಶಾಸ್ತ್ರಿ ಪಿ ಸುಬ್ರಹ್ಮಣ್ಯ. ಸಂಚಾಲಕರು ಶ್ರೀ ಸುದರ್ಶನ ಜೋಯಿಸರು ಶ್ರೀ ಸುಬ್ರಹ್ಮಣ್ಯ ಮಠ. ಕಾರ್ಯದರ್ಶಿಗಳು ಶ್ರೀ ಶ್ರೀಕೃಷ್ಣ ಶರ್ಮಾ ಪಿ. ಕೋಶಾಧಿಕಾರಿಗಳು ಶ್ರೀ ಯಜ್ಞೇಶ್ ಆಚಾರ್ ಸುಬ್ರಹ್ಮಣ್ಯ. ಸದಸ್ಯರು ಶ್ರೀ ಚಂದ್ರಶೇಖರ ಮೇಲ್ನಾಡು, ಶ್ರೀಮತಿ ಶ್ರೀ ಕೃಪಾ ಸುಬ್ರಹ್ಮಣ್ಯ, ಶ್ರೀ ಗುರುಪ್ರಸಾದ್ ಕೆ ಸುಬ್ರಹ್ಮಣ್ಯ, ಶ್ರೀ ನಾರಾಯಣ ಭಟ್ ರಾಮಕುಂಜ, ಶ್ರೀ ರಮೇಶ್ ಕಲ್ಪುರೆ ಕೋಡಿಂಬಾಳ. ಪದನಿಮಿತ್ತ ಸದಸ್ಯರು ಶ್ರೀ ಗಣಪತಿ ಭಟ್ ಪಿ ಮುಖ್ಯೋಪಾಧ್ಯಾಯರು, ಶ್ರೀ ಸತ್ಯಶಂಕರ ಭಟ್ ಹಿರಿಯ ಪದವೀಧರ ಸಹಾಯಕರು. ಇವರ ಸೂಕ್ತ ಮಾರ್ಗದರ್ಶನದೊಂದಿಗೆ ಸಂಸ್ಥೆಯು ಉತ್ತಮ ರೀತಿಯಲ್ಲಿ ಮುನ್ನಡೆಯುತ್ತಾ ಬಂದಿದೆ. ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ SDMC ಈ ಸಮಿತಿಯು ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಸಂಪೂರ್ಣ ಬೆಂಬಲದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಶಾಲಾ ಅಭ್ಯುದಯ ಸಂಘ ಅಧ್ಯಕ್ಷರು ಶ್ರೀ ವೇಣುಗೋಪಾಲ ಶಾಸ್ತ್ರಿ ಸುಬ್ರಹ್ಮಣ್ಯ, ಕಾರ್ಯದರ್ಶಿ ಶ್ರೀ ಗಣಪತಿ ಭಟ್ ಪಿ ಹಾಗೂ 9 ಮಂದಿ ಸದಸ್ಯರನ್ನು ಒಳಗೊಂಡ ಶಾಲಾ ಅಭ್ಯುದಯ ಸಂಘವು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಿರಂತರ ಸಹಕರಿಸುತ್ತಾ ಬಂದಿದೆ. ಪ್ರಾಕ್ತನ ವಿದ್ಯಾರ್ಥಿ ಸಂಘ ಇದು 1989ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಈ ಸಂಘದಲ್ಲಿ ಪ್ರಸ್ತುತ ಅಧ್ಯಕ್ಷರು ಶ್ರೀ ಸುರೇಶ್ ಬೈಲು, ಕಾರ್ಯದರ್ಶಿ ಶ್ರೀ ಚಂದ್ರಶೇಖರ ಅಮೈ, ಗೌರವ ಅಧ್ಯಕ್ಷರು ಶ್ರೀ ಗಣಪತಿ ಭಟ್ ಪಿ ಮುಖ್ಯೋಪಾಧ್ಯಾಯರು ಹಾಗೂ 9 ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಯು ಶಾಲೆಗೆ ಅನೇಕ ರೀತಿಯ ಕೊಡುಗೆಗಳನ್ನು ನೀಡಿದ್ದು ಶಾಲೆಯ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ನವನೀತ ಕ್ರೀಡಾ ಸಂಘ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ನವನೀತ ಕ್ರೀಡಾ ಸಂಘವು ಅಸ್ತಿತ್ವಕ್ಕೆ ಬಂದಿದ್ದು ಪ್ರಸ್ತುತ ಸಂಘದ ಅಧ್ಯಕ್ಷರು ಶ್ರೀ ಮಧುಸೂದನ್ ಕೈಕುರೆ, ಕಾರ್ಯದರ್ಶಿ ಶ್ರೀ ವಿನಯ್ ಕೆ ಖಜಾಂಜಿ, ಶ್ರೀ ಗಣಪೇಗೌಡ ಪುತ್ತಿಲ ಹಾಗೂ 9 ಮಂದಿಯನ್ನು ಒಳಗೊಂಡ ಈ ಸಂಘವು ಶಾಲಾ ಮಕ್ಕಳ ಕ್ರೀಡಾ ಚಟುವಟಿಕೆಗೆ ಪ್ರೋತ್ಸಾಹವನ್ನು ನೀಡುತ್ತಿದೆ. ಈ ಸಂಘದಲ್ಲಿ ರೂಪಾಯಿ 1,70,750 ನಿರಕು ಠೇವಣಿ ಇದ್ದು ಇದರ ಬಡ್ಡಿಯನ್ನು ಕ್ರೀಡಾ ಚಟುವಟಿಕೆಗಳಿಗೆ ವಿನಿಯೋಗಿಸಲಾಗುತ್ತಿದೆ. ಮಕ್ಕಳ ಸುರಕ್ಷಾ ಸಮಿತಿ 2014-15ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಮಕ್ಕಳ ಸುರಕ್ಷತೆ ಕಡೆಗೆ ಆದ್ಯತೆಯನ್ನು ನೀಡುತ್ತಾ ಬಂದಿರುತ್ತದೆ. ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇತರ ಸಂಘಗಳು ಶಾಲೆಯಲ್ಲಿ ಮಕ್ಕಳ ಆಸಕ್ತಿಗೆ ಅನುಗುಣವಾದ ಪಠ್ಯೇತರ ಚಟುವಟಿಕೆಗಳಿಗಾಗಿ ಶಾಲೆಯಲ್ಲಿ ವಿಜ್ಞಾನ ಸಂಘ, ಕಲಾ ಸಂಘ, ಸಾಹಿತ್ಯ ಸಂಘ ಹಾಗೂ ಕ್ರೀಡಾ ಸಂಘ, ಪರಿಸರ ಸಂಘಗಳು ನಿರಂತರವಾಗಿ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಮಕ್ಕಳ ಜ್ಞಾನದಾಹವನ್ನು ತೀರಿಸಲು ಪ್ರಯತ್ನಿಸುತ್ತಿದೆ. ಶಾಲಾ ಸಿಬ್ಬಂದಿ ವರ್ಗ ಶಿಕ್ಷಣ ತಜ್ಞ ದಿವಂಗತ RN ಭಿಡೆ ಸ್ಥಾಪಕ ಮುಖ್ಯೋಪಾಧ್ಯಾಯರಾಗಿ 5 ವರ್ಷಗಳ ಕಾಲ, ತದನಂತರ ಶ್ರೀ ಗೋಪಾಲಕೃಷ್ಣ ಬಿ ಇವರು 29 ವರ್ಷ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಮೇಲೆ ಶ್ರೀಕೃಷ್ಣ ಶರ್ಮಾ ಪಿ ಇವರು 31 ವರ್ಷಗಳ ಕಾಲ ಪದವೀಧರ ಸಹಾಯಕ ಶಿಕ್ಷಕರಾಗಿ ಹಾಗೂ 4 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ದಿನಾಂಕ 31/5/2019ರಂದು ಸೇವಾ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀ ದುಗ್ಗಪ್ಪಗೌಡ ಕೆ ಇವರು ಹಿಂದಿ ಅಧ್ಯಾಪಕರಾಗಿ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ದಿನಾಂಕ 31/5/2019ರಂದು ಸೇವಾ ನಿವೃತ್ತಿ ಹೊಂದಿರುತ್ತಾರೆ. ಶ್ರೀ ಹಿರೇಣ್ಣಗೌಡ ಎ ಇವರು 34 ವರ್ಷಗಳ ಕಾಲ ಶಿಕ್ಷಕರಾಗಿ 1.5 ವರ್ಷ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ದಿನಾಂಕ 31/1/2021ರಂದು ಸೇವಾ ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀ ಶಿವರಾಮಗೌಡ ಸಿ ಇವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ 39 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 30/4/2021ರಂದು ಸೇವಾ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀಮತಿ ವಸಂತಿ ಜೆ ಇವರು 35 ವರ್ಷಗಳ ಕಾಲ ಪದವೀಧರ ಸಹಾಯಕಿ ಶಿಕ್ಷಕಿಯಾಗಿ ಹಾಗೂ 1 ವರ್ಷ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ 31/3/2022ರಂದು ಸೇವಾ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಏಪ್ರಿಲ್ 1, 2022ರಂದು ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಸುದರ್ಶನ ಜೋಯಿಸರ್ ಅವರ ಸಮ್ಮುಖದಲ್ಲಿ ನೂತನ ಮುಖ್ಯೋಪಾಧ್ಯಾಯರಾಗಿ ಶ್ರೀಯುತ ಗಣಪತಿ ಭಟ್ ಪಿ ಇವರಿಗೆ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನೆರವೇರಿತು. ಪ್ರಸ್ತುತ 2 ಶಿಕ್ಷಕರು ಪದವೀಧರ ಸಹಾಯಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 3 ಮಂದಿ ಬೋಧಕೇತರ ಸಿಬ್ಬಂದಿಗಳು ಕಾಯಂ ನೆಲೆಯಲ್ಲಿ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ.
ತಾತ್ಕಾಲಿಕ ನೆಲೆಯಲ್ಲಿ 5 ಮಂದಿ ಶಿಕ್ಷಕರು, ಓರ್ವ ಶಾರೀರಿಕ ಶಿಕ್ಷಕ ಮತ್ತು ಓರ್ವ ಗಣಕಯಂತ್ರ ಶಿಕ್ಷಕಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲಾ ವಿದ್ಯಾರ್ಥಿಗಳ ಸಂಖ್ಯೆ ಹೀಗಿದೆ: 8ನೇ ತರಗತಿ 12 ಹುಡುಗರು, 14 ಹುಡುಗಿಯರು, ಒಟ್ಟು 26. 9ನೇ ತರಗತಿ 14 ಹುಡುಗರು, 18 ಹುಡುಗಿಯರು, ಒಟ್ಟು 32. 10ನೇ ತರಗತಿ 22 ಹುಡುಗರು, 29 ಹುಡುಗಿಯರು, ಒಟ್ಟು 51. ಹೀಗೆ ಒಟ್ಟು 109 ಮಂದಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡುತ್ತಿದ್ದಾರೆ. SSLC ಫಲಿತಾಂಶ: 2021-22ನೇ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಗೊಂಡು ಶಾಲೆಗೆ 100% ಫಲಿತಾಂಶದೊಂದಿಗೆ ಮೊದಲ ಬಾರಿಗೆ ಶಾಲೆಗೆ A ಗ್ರೇಡ್ ಬಂದಿರುತ್ತದೆ ಹಾಗೂ ಶಾಲೆಯ ಇತಿಹಾಸದಲ್ಲಿ ದಾಖಲೆಯಾಗಿರುತ್ತದೆ. ಈ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದ ಒಟ್ಟು 7 ವಿದ್ಯಾರ್ಥಿಗಳನ್ನು ಹಾಗೂ ಅದಕ್ಕೆ ಕಾರಣರಾದ ಶಿಕ್ಷಕರನ್ನು ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ಸುಬ್ರಹ್ಮಣ್ಯ ಇದರ ಆಡಳಿತ ಮಂಡಳಿಯ ವತಿಯಿಂದ 24/5/2022ರಂದು ಸನ್ಮಾನಿಸಲಾಯಿತು. ಫಲಿತಾಂಶವನ್ನು ತಂದುಕೊಟ್ಟ ಎಲ್ಲ ಶಿಕ್ಷಕರಿಗೂ ಅಭಿನಂದನೆಗಳು. ಮೇ 25ರಂದು ತಾಲೂಕು ಆರೋಗ್ಯ ಕೇಂದ್ರ ಕಡಬ ಇದರ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ಹದಿಹರೆಯದ ಸಮಸ್ಯೆಗಳ ಕುರಿತಾಗಿ ಸಮಾಲೋಚನಾ ಸಭೆ ಹಾಗೂ ಮಾಹಿತಿ ಕಾರ್ಯಾಗಾರ ನಡೆಯಿತು. ಈ ಕಾರ್ಯಾಗಾರದಲ್ಲಿ ಸಮಾಲೋಚಕರಾದ ಶ್ವೇತಾ ಹಾಗೂ ಮುಖ್ಯ ಆರೋಗ್ಯಾಧಿಕಾರಿ ಡಾಕ್ಟರ್ ಪಲ್ಲವಿ ಮಾಹಿತಿಯನ್ನು ನೀಡಿದರು. ಮೇ 30ರಂದು ಶಾಲಾ ಮಂತ್ರಿಮಂಡಲ ಹಾಗೂ ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಗುಡ್ಡಪ್ಪ ಬಲ್ಯ ಅವರು ಪರೀಕ್ಷೆಯ ಕುರಿತು ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬುವ ಮಾತುಗಳನ್ನಾಡಿದರು. ಮೇ 30ರಂದು ಸ್ವಚ್ಛ ಗೆಳತಿ ಕಾರ್ಯಕ್ರಮದಡಿ ವಿದ್ಯಾರ್ಥಿನಿಯರಿಗೆ ಕಿರುಚಿತ್ರ ಪ್ರದರ್ಶಿಸಲಾಯಿತು. ಮೇ 31ರಂದು ವಿಶ್ವ ತಂಬಾಕು ನಿಯಂತ್ರಣ ದಿನವನ್ನಾಗಿ ಆಚರಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ವೇದಿಕೆಯ ಅಂಜಿಕೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಸನಾತನ ವಾಂಗ್ಮಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ಸುಬ್ರಹ್ಮಣ್ಯ ಇದರ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಯುತ ಶ್ರೀಕೃಷ್ಣ ಶರ್ಮಾ ಪಿ ಇವರು ನೆರವೇರಿಸಿದರು. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜೂನ್ 6ರಂದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಿದರು ಹಾಗೂ 100% ಫಲಿತಾಂಶವನ್ನು ತಂದುಕೊಟ್ಟ ಶಿಕ್ಷಕರನ್ನು ಅಭಿನಂದಿಸಿದರು. ಜೂನ್ 8ರಂದು ಉದಯವಾಣಿ ಪತ್ರಿಕೆಯ ಪ್ರಾಡಕ್ಟ್ ಮಾರ್ಕೆಟಿಂಗ್ ಡೆಪ್ಯೂಟಿ ಮ್ಯಾನೇಜರ್ ಶ್ರೀಯುತ ಯೋಗೀಶ್ ಡಿ ಅವರು ಶಿಕ್ಷಣ ಮಾರ್ಗದರ್ಶಿ ಪತ್ರಿಕೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಜೂನ್ 9ರಂದು ವಿದ್ಯಾರ್ಥಿಗಳ ಉಳಿತಾಯ ಖಾತೆಯಾದ ಸಂಚಯಿಕ ಖಾತೆ ಇದರ ಉದ್ಘಾಟನೆಯನ್ನು ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಯುತ ಶ್ರೀಕೃಷ್ಣ ಶರ್ಮಾ ಪಿ ಇವರು ನೆರವೇರಿಸಿದರು. ಜೂನ್ 9ರಂದು ರೈನ್ಬೋ ಇಕೋ ಕ್ಲಬ್ ಹಾಗೂ ಅರಣ್ಯ ಇಲಾಖೆಯ ಜಂಟಿ ಸಹಯೋಗದೊಂದಿಗೆ ಬೀಜೋತ್ಸವ ಕಾರ್ಯಕ್ರಮವು ಅದ್ದೂರಿಯಿಂದ ಜರುಗಿತು. ಜೂನ್ 13ರಂದು ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ವಿತರಣೆ ಹಾಗೂ ಪೋಷಕರಿಂದ ಶಾಲಾ ಆವರಣದ ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿತು. ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಜೂನ್ 24ರಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಗುಮಾಸ್ತರಾದ ಶ್ರೀಯುತ ದುಗ್ಗಪ್ಪ ನಾಯ್ಕ ಇವರು ಯೋಗ ಪ್ರಾತ್ಯಕ್ಷಿಕೆಯನ್ನು ನಡೆಸಿ ವಿದ್ಯಾರ್ಥಿಗಳಲ್ಲಿ ಯೋಗಾಭ್ಯಾಸದ ಬಗ್ಗೆ ಅರಿವನ್ನು ಮೂಡಿಸಿದರು. ಜೂನ್ 15ರಂದು ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರವನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶ್ರೀಯುತ ಶಶಿಧರ ಬೈಲು ಇವರು ಉಪಸ್ಥಿತರಿದ್ದರು. ಜುಲೈ 23ರಂದು ಶಾಲಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಲಾಯಿತು. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಾಗೂ ಸಂಸ್ಕೃತ ಸಪ್ತಾಹದ ಅಂಗವಾಗಿ ಸುಬ್ರಹ್ಮಣ್ಯದ SSPU ಕಾಲೇಜಿನ ಸಂಸ್ಕೃತ ಅಧ್ಯಾಪಕರಾದ ರಘು ಬಿಜೂರ್ ಇವರು ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತ ಬಗ್ಗೆ ಅರಿವು ಮೂಡಿಸಿದರು. ಆಗಸ್ಟ್ 15ರಂದು 75ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಭಾರತೀಯ ಭೂಸೇನೆಯ ಮಾಜಿ ಸೈನಿಕರಾದ ದಿನೇಶ್ ಕುಲ್ಕುಂದ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಆಗಸ್ಟ್ 26ರಂದು ನವನೀತ ಕ್ರೀಡಾ ಸಂಘ ಬಿಳಿನೆಲೆ ಇದರ ಲಾಂಛನವನ್ನು ಡಾಕ್ಟರ್ ಮಧುಸೂದನ ಕೈಕುರೆ ಇವರು ಅನಾವರಣಗೊಳಿಸಿದರು. ಆಗಸ್ಟ್ 29ರಂದು ಪುತ್ತೂರು ತಾಲೂಕು ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಖೋ ಖೋ ಪಂದ್ಯಾಟ ಅದ್ದೂರಿಯಿಂದ ನಡೆಯಿತು. ಈ ಪಂದ್ಯಾಟದಲ್ಲಿ 22 ತಂಡಗಳು ಸ್ಪರ್ಧಿಸಿದ್ದವು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ಸುಬ್ರಹ್ಮಣ್ಯ ಇದರ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀಮಠದ ದಿವಾನರಾದ ಶ್ರೀಯುತ ಸುದರ್ಶನ ಜೋಯಿಸ ಹಾಗೂ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಶಿವರಾಮ ಏನೆಕಲ್ಲು ಉಪಸ್ಥಿತರಿದ್ದರು.
ಸೆಪ್ಟೆಂಬರ್ 26ರಂದು ಶಾಲೆಯಲ್ಲಿ ವರ್ಷಾವಧಿ ಗಣಹೋಮ ಹಾಗೂ ಶಾರದಾ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ಮಾಡಲಾಯಿತು. ರೈಲ್ವೆ ಅಪಘಾತದಲ್ಲಿ ಗಾಯಗೊಂಡ ನಮ್ಮ ಶಾಲಾ ವಿದ್ಯಾರ್ಥಿನಿಯ ಪೋಷಕರಾದ ಶ್ರೀಯುತ ನಾಗಣ್ಣಗೌಡ ಇವರ ಚಿಕಿತ್ಸಾ ವೆಚ್ಚದ ಸಹಾಯಾರ್ಥ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಧನ ಸಹಾಯವನ್ನು ನೀಡಿ ಸಹಕರಿಸಿದರು. ಅಕ್ಟೋಬರ್ 31ರಂದು ವಿದ್ಯಾರ್ಥಿಗಳಿಗೆ ಕ್ರಾಸ್ ಕಂಟ್ರಿ ರೇಸ್ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ನವೆಂಬರ್ ತಿಂಗಳ 11ರಿಂದ 14ನೇ ತಾರೀಕಿನವರೆಗೆ 4 ದಿನಗಳ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಯಿತು. ನವೆಂಬರ್ 20ರಂದು ಪುತ್ತೂರು ತಾಲೂಕು ಮಟ್ಟದ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಈ ಸಮ್ಮೇಳನದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಕನ್ನಡ ಪ್ರೇಮವನ್ನು ಮೆರೆದರು. ನವೆಂಬರ್ 24ರಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಡಿಸೆಂಬರ್ 3ರಂದು ಶಾಲಾ ವಾರ್ಷಿಕೋತ್ಸವ ಕ್ರೀಡೋತ್ಸವ ಅದ್ದೂರಿಯಿಂದ ಜರುಗಿತು. ಕ್ರೀಡಾ ಸಾಧನೆಗಳು. ಪುತ್ತೂರು ತಾಲೂಕು ಮಟ್ಟದ ಖೋ ಖೋ ಪಂದ್ಯಾಟದಲ್ಲಿ ಪ್ರೌಢಶಾಲಾ ಬಾಲಕಿಯರ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟದ ಖೋ ಖೋ ಪಂದ್ಯಾಟದಲ್ಲಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಲಿಖಿತ, ಶ್ರೇಯ ಹಾಗೂ ದಿಶಾ ಮೈಸೂರು ವಿಭಾಗ ಮಟ್ಟದ ಖೋ ಖೋ ಪಂದ್ಯಾಟಕ್ಕೆ ಆಯ್ಕೆಯಾಗಿ ಉಡುಪಿಯಲ್ಲಿ ನಡೆದ ಪಂದ್ಯಾಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿರುತ್ತಾರೆ. ಇದು ನಮಗೆಲ್ಲರಿಗೂ ಸಂತಸವನ್ನು ತಂದಿದೆ. ಕಡಬ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿಯೂ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅಮೋಘ ಪ್ರದರ್ಶನವನ್ನು ನೀಡಿ ಉತ್ತಮ ಸಾಧನೆಗೈದಿರುತ್ತಾರೆ. ವಲಯ ಮಟ್ಟದ ಕ್ರೀಡಾಕೂಟದ ವಿಜೇತರ ವಿವರ. 4x100 ಮೀಟರ್ ರಿಲೇಯಲ್ಲಿ ಜೂನಿಯರ್ ಬಾಲಕರ ತಂಡ ತೃತೀಯ ಸ್ಥಾನವನ್ನು ಪಡೆದಿರುತ್ತದೆ. 4x100 ಮೀಟರ್ ರಿಲೇಯಲ್ಲಿ ಜೂನಿಯರ್ ಬಾಲಕಿಯರ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುತ್ತದೆ. ವೈಯಕ್ತಿಕ ವಿಭಾಗದಲ್ಲಿ ಹೇಮಂತ್, ಧೃತಿ, ಜಯಪ್ರಭಾ, ಮಾನ್ಯ ಹಾಗೂ ಹರ್ಷಿತಾ ಉತ್ತಮ ಸಾಧನೆಯನ್ನು ಗೈದು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಸೀನಿಯರ್ಸ್ ವಿಭಾಗದ ಕ್ರೀಡಾಕೂಟದಲ್ಲಿ ತರುಣ್ ಚಂದ್ರ ಹಾಗೂ ಗುರುಪ್ರಸಾದ್ ಸ್ಪರ್ಧಿಸಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ದೀಕ್ಷಿತ್ ಸಮಗ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುತ್ತಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಇಲ್ಲಿ ನಡೆದ ಕಡಬ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಜೂನಿಯರ್ ಬಾಲಕಿಯರ ತಂಡ ಹಲವಾರು ಬಹುಮಾನಗಳನ್ನು ತನ್ನ ಮುಡಿಗೇರಿಸಿಕೊಂಡು ಸಮಗ್ರ ಪ್ರಶಸ್ತಿಯನ್ನು ಪಡೆದು ಶಾಲೆಯ ಕ್ರೀಡಾ ಇತಿಹಾಸಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಸೈಂಟ್ ಆನ್ಸ್ ಕಡಬ ಶಾಲೆಯಲ್ಲಿ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿಯೂ ದೀಕ್ಷಿತ್, ಯಕ್ಷಿತಾ, ಹರ್ಷಿತಾ ಹಾಗೂ ಹೇಮಂತ್ ಬಹುಮಾನಗಳನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿನಿ ರೂಪಶ್ರೀ ಟ್ರಿಪಲ್ ಜಂಪ್ನಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿಯೂ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿ ಕೀರ್ತಿಯನ್ನು ತಂದುಕೊಟ್ಟರು. ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಆಯೋಜನೆಗೊಂಡ ಕ್ರೀಡಾಕೂಟದಲ್ಲಿಯೂ ಜಯಪ್ರಭಾ ಹಲವಾರು ಬಹುಮಾನಗಳನ್ನು ಪಡೆದಿದ್ದಾರೆ. ಕಡಬ ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಲವಾರು ಬಹುಮಾನಗಳನ್ನು ತನ್ನ ಮುಡಿಗೇರಿಸಿಕೊಂಡು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಜೆಸಿಐ ಕಡಬ ವತಿಯಿಂದ ಆಯೋಜಿಸಿದ ದೇಶಭಕ್ತಿ ಗೀತಗಾಯನ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿ ನಾಯಕರಾದ ದೀಕ್ಷಿತ್ ಪ್ರಥಮ ಬಹುಮಾನವನ್ನು ಗಳಿಸಿರುತ್ತಾನೆ. ಪಂಜದಲ್ಲಿ ನಡೆದ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಶ್ರೀಯುತ ದಿನೇಶ್ ಕುಂದರ್ ಅವರು ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. 22/11/2022ರಂದು CPCRI ಕಿದು ನೆಟ್ಟಣ ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಸುಬ್ರಹ್ಮಣ್ಯದ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಶಾಲೆಯ ಬಾಲಗೋಪಾಲ ಭಜನಾ ತಂಡ ಭಜನಾ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಿಸಿತು. 2022-23ನೇ ಸಾಲಿನಲ್ಲಿ ಒಟ್ಟು 8 ಬಾರಿ ಪೋಷಕರ ಸಭೆಯನ್ನು ಕರೆಯಲಾಗಿದೆ. ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಗೆ ದತ್ತಿ ನಿಧಿಯನ್ನು ನೀಡಿ ಸಹಕರಿಸಿದ ದಾನಿಗಳ ವಿವರ ಈ ಕೆಳಗಿನಂತಿದೆ. ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಹಕರಿಸಿದ ದಾನಿಗಳ ವಿವರ. ಬ್ಯಾಂಕ್ ಆಫ್ ಬರೋಡಾ ನೆಟ್ಟಣ ಶಾಖೆಯ ವತಿಯಿಂದ ಶಾಲೆಯ ಸ್ಮಾರ್ಟ್ ರೂಮಿಗೆ ಸೋನಿ ಹೋಮ್ ಥಿಯೇಟರ್ ಕೊಡುಗೆಯನ್ನು ನೀಡುತ್ತಾರೆ. ಪ್ರಾಕ್ತನ ವಿದ್ಯಾರ್ಥಿಗಳಾದ ಜಯೇಶ್ ರೈ ಕೊಂಬಾರು ಹಾಗೂ ಪೂರ್ಣೇಶ್ KS ಬೀಡುಮಜಲು ಕೊಂಬಾರು ಇವರು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ವ್ಯಾಜನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಶ್ರೀಯುತ ಪ್ರಸಾದ್ ಆಡಿಟರ್ ಮೈಸೂರು ಇವರು 2 ಕಂಪ್ಯೂಟರ್ ಸೆಟ್ಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿರುತ್ತಾರೆ. ಶ್ರೀಮತಿ ಪ್ರಶಾಂತಿ ಕೊಂಬಾರು ಇವರು ಶಾಲೆಗೆ 10 ಚೇರ್ಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಶ್ರೀಯುತ BR ನರಸಿಂಹರಾವ್ ಉಡುಪಿ ಇವರು ಹಲವಾರು ಪುಸ್ತಕಗಳನ್ನು ಶಾಲಾ ಗ್ರಂಥಾಲಯಕ್ಕೆ ಕೊಡುಗೆಯಾಗಿ ನೀಡಿರುತ್ತಾರೆ. ನಮ್ಮ ಶಾಲಾ ಸಮಾಜ ವಿಜ್ಞಾನ ಶಿಕ್ಷಕಿ ರಮ್ಯಾ AG ಅವರು ಶಾಶ್ವತ ಶಾಲಾ ಪಂಚಾಂಗವನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಶ್ರೀಯುತ ದೇವರಾಯ ಇವರು ನಮ್ಮ ಸಂಸ್ಥೆಗೆ 5 ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ.
ILP ಸಂಸ್ಥೆಯಿಂದ ಶಾಲೆಗೆ ವಿಜ್ಞಾನ ಪ್ರಯೋಗ ಕಿಟ್ಗಳನ್ನು ನೀಡಿರುತ್ತಾರೆ. ಪ್ರಾಕ್ತನ ವಿದ್ಯಾರ್ಥಿಗಳು ಶಾಲಾ ಕ್ರೀಡಾ ಕಾರ್ಯಗಳಿಗೆ ಅವಶ್ಯಕವಾಗಿದ್ದ ಬ್ಯಾಂಡ್ ಸೆಟ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಪುತ್ತೂರು ತಾಲೂಕು ಮಟ್ಟದ ಖೋ ಖೋ ಪಂದ್ಯಾಟಕ್ಕಾಗಿ ಅರಣ್ಯ ಇಲಾಖೆ ಕೊಡುಗೆ ನೀಡಿದ 4 ಕಂಬಗಳನ್ನು ಜಕಾರಿಯಾ ನೆಟ್ಟಣ ಹಾಗೂ ರೇಗಪ್ಪಗೌಡ ಕಮರ್ಕಜೆ ಇವರು ಖೋ ಖೋ ಕಂಬಗಳ ರಚನೆಯನ್ನು ಮಾಡಿಕೊಟ್ಟಿರುತ್ತಾರೆ. ಶಾಲೆಯ 4 ಹೌಸ್ಗಳಿಗೆ ಅವಶ್ಯಕವಾದ ಹೌಸ್ ಫ್ಲಾಗ್ಗಳನ್ನು ನಮ್ಮ ಶಾಲೆಯ ಚಿತ್ರಕಲಾ ಅಧ್ಯಾಪಕರಾದ ಶ್ರೀ ದಿನೇಶ್ ಪುಂದರ್ ಅವರು ಕೊಡುಗೆಯಾಗಿ ನೀಡಿರುತ್ತಾರೆ. ದೈಹಿಕ ಶಿಕ್ಷಣ ಶಿಕ್ಷಕರಾದ ಚಂದ್ರಶೇಖರ ಅಮೈ ಅವರು ಫ್ಲೆಕ್ಸ್ ಫ್ರೇಮ್ ಅನ್ನು ನೀಡಿರುತ್ತಾರೆ ಹಾಗೂ ಕ್ರಾಸ್ ಕಂಟ್ರಿ ರೇಸ್ನ ವಿಜೇತರುಗಳಿಗೆ ನಗದು ಬಹುಮಾನವನ್ನು ನೀಡಿ ಸಹಕರಿಸಿರುತ್ತಾರೆ. ಬೇಸಿಗೆ ಕ್ರೀಡಾ ಶಿಬಿರಕ್ಕೆ ಲಯನ್ಸ್ ಕ್ಲಬ್ ಕಡಬ ಇದರ ಅಧ್ಯಕ್ಷರು ಶ್ರೀಯುತ ದಿನೇಶ್ ಆಚಾರ್ಯ ಅವರು ಹಾಗೂ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಗಣಪತಿ ಭಟ್ ಇವರು ಧನ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಶಾಲೆಯ ಸಂಸ್ಕೃತ ಅಧ್ಯಾಪಕರಾದ ಶ್ರೀ ಸತ್ಯಶಂಕರ ಎಂ ಇವರು ಶಿಬಿರಾರ್ಥಿಗಳಿಗೆ ಸರ್ಟಿಫಿಕೇಟ್ ಅನ್ನು ಒದಗಿಸಿಕೊಟ್ಟಿರುತ್ತಾರೆ. ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ವಿನಯ್ ಕೆ ಇವರು ಬೇಸಿಗೆ ಶಿಬಿರಕ್ಕೆ ಸಹಾಯಧನವನ್ನು ನೀಡಿರುತ್ತಾರೆ. ಬೇಸಿಗೆ ಶಿಬಿರದ ಶಿಬಿರಾರ್ಥಿಗಳಿಗೆ ಬೇಕಾದ 15 ದಿನಗಳ ಆಹಾರ ಸಾಮಗ್ರಿಗಳನ್ನು ಪ್ರಾಕ್ತನ ವಿದ್ಯಾರ್ಥಿ ಸಂಘದ ವತಿಯಿಂದ ನೀಡಿರುತ್ತಾರೆ. ಕ್ರೀಡಾಂಗಣದಲ್ಲಿನ ಸುಂದರವಾದ ಕ್ರೀಡಾಜ್ಯೋತಿಯ ಸ್ತಂಭವನ್ನು ನವಜೀವನ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ನೆಟ್ಟಣ ಇದರ ವತಿಯಿಂದ ನಿರ್ಮಿಸಿಕೊಟ್ಟಿರುತ್ತಾರೆ. ಕ್ರೀಡಾಂಗಣಕ್ಕೆ ಅವಶ್ಯಕವಿದ್ದ ಟ್ರ್ಯಾಕ್ನ ನಿರ್ಮಾಣಕ್ಕಾಗಿ 1400 ಮಣ್ಣಿನ ಇಟ್ಟಿಗೆಗಳನ್ನು ಹಾಸನದ ಉದ್ಯಮಿ ತಮ್ಮಣ್ಣಗೌಡ ಅವರು ಕೊಡುಗೆಯಾಗಿ ನೀಡಿರುತ್ತಾರೆ. ನವಜೀವನ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ನೆಟ್ಟಣ ಇದರ ವತಿಯಿಂದ ಶಾಲೆಗೆ ಪ್ರಥಮ ಚಿಕಿತ್ಸಾ ಕಿಟ್ ಅನ್ನು ನೀಡಿರುತ್ತಾರೆ. ಸುಬ್ರಹ್ಮಣ್ಯ ದೇವಸ್ಥಾನದ ಉದ್ಯೋಗಿ ಶ್ರೀಯುತ ಮಹೇಶ್ ಅವರು ವಿದ್ಯಾರ್ಥಿ ನಾಯಕರಿಗೆ ಎಲೆಕ್ಷನ್ ಬ್ಯಾಜ್ ಹಾಗೂ ಶಾಲನ್ನು ನೀಡಿ ಸಹಕರಿಸಿರುತ್ತಾರೆ. ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆಯಾದ 3 ವಿದ್ಯಾರ್ಥಿಗಳ ತರಬೇತಿಯ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಪ್ರಾಕ್ತನ ವಿದ್ಯಾರ್ಥಿಗಳು ಭರಿಸಿರುತ್ತಾರೆ. ಶಾಲೆಯಲ್ಲಿ ನಡೆದ ಪುತ್ತೂರು ತಾಲೂಕು ಮಟ್ಟದ ಖೋ ಖೋ ಪಂದ್ಯಾಟಕ್ಕೆ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಪೋಷಕರು, ಪ್ರಾಕ್ತನ ವಿದ್ಯಾರ್ಥಿಗಳು ಧನ ಸಹಾಯವನ್ನು ನೀಡಿ ಸಹಕರಿಸಿರುತ್ತಾರೆ. ನವನೀತ ಕ್ರೀಡಾ ಸಂಘ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೀಳಿನೆಲೆ ಇದರ ಅಧ್ಯಕ್ಷರಾದ ಡಾಕ್ಟರ್ ಮಧುಸೂದನ ಕೈಕುರೆ ಇವರ ಮುಂದಾಳತ್ವದಲ್ಲಿ ಸಂಘದಿಂದ 45 ಧ್ವಜಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿರುತ್ತಾರೆ. ನಮ್ಮ ಸಂಸ್ಥೆಯ ಸಿಬ್ಬಂದಿಯಾಗಿರುವ ನಾರಾಯಣ ಇವರು ಖೋ ಖೋ ಆಟಗಾರರಿಗೆ ಆಂಕ್ಲೆಟ್ ನೀಡಿ ಸಹಕರಿಸಿರುತ್ತಾರೆ. ಪುತ್ತೂರು ತಾಲೂಕು ಮಟ್ಟದ ಖೋ ಖೋ ಪಂದ್ಯಾಟದ ಅಂಕಣ ನಿರ್ಮಾಣಕ್ಕೆ ನಗದು ರೂಪದಲ್ಲಿ ಸಹಕರಿಸಿದವರು ಚಂದ್ರಶೇಖರ, ಮೋಹನಪ್ಪ, ಸ್ಕಂದ ಯೂನಿಫಾರ್ಮ್, ಲೇಬಿಯಾ ಫ್ಯಾಷನ್ ಹಾಗೂ ಪಂದ್ಯಾಟದ ಪ್ರಥಮ ಹಾಗೂ ದ್ವಿತೀಯ ಬಹುಮಾನದ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಕೈಜೋಡಿಸಿದವರು ನವಜೀವನ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ನೆಟ್ಟಣ. ಎಲ್ಲ ಕಾರ್ಯಕ್ರಮಗಳಿಗೂ ಶ್ರೀ ಸುಬ್ರಹ್ಮಣ್ಯ ಮಠದಿಂದ ಆಹಾರ ಸಾಮಗ್ರಿ, ಕಾರ್ಮಿಕರ ಒದಗಿಸುವಿಕೆ ಹಾಗೂ ಸಹಾಯಧನವನ್ನು ನೀಡಿ ಸಂಪೂರ್ಣ ಪ್ರೋತ್ಸಾಹವನ್ನು ನೀಡಿರುತ್ತಾರೆ. ನಮ್ಮ ಶಾಲೆಯ ಏಳಿಗೆಗೆ ಸರ್ವ ರೀತಿಯಿಂದ ಸಹಕರಿಸಿದ ಈ ಕೆಳಗಿನ ಎಲ್ಲರಿಗೂ ಆಭಾರ ಮನ್ನಣೆಯನ್ನು ಸಲ್ಲಿಸುತ್ತಿದ್ದೇವೆ. ಮುಂದಿನ ನಿರೀಕ್ಷೆ ಹಾಗೂ ಯೋಜನೆಗಳು: ಸುಸಜ್ಜಿತವಾದ ಸಭಾಂಗಣದ ವ್ಯವಸ್ಥೆ, ITI ಕಾಲೇಜಿನ ಪ್ರಾರಂಭ, ಪದವಿ ಪೂರ್ವ ಕಾಲೇಜಿನ ಪ್ರಾರಂಭ, ಕ್ರೀಡಾಂಗಣದ ಪೂರ್ವ ದಿಕ್ಕಿನಲ್ಲಿ ಆವರಣ ಗೋಡೆ, ಕ್ರೀಡಾಂಗಣಕ್ಕೆ ಗ್ಯಾಲರಿ ವ್ಯವಸ್ಥೆ, ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಅಸ್ತಿತ್ವ ಉಳಿಯುವುದಕ್ಕಾಗಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಪ್ರಾರಂಭ, ಸುಸಜ್ಜಿತವಾದ ಆಧುನಿಕ ಧ್ವನಿವರ್ಧಕ ವ್ಯವಸ್ಥೆ. ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ತ್ರಿಕರಣ ಪೂರ್ವಕವಾಗಿ ಪ್ರೋತ್ಸಾಹಿಸುತ್ತಾ, ಹರಸುತ್ತಾ, ಸಹಕರಿಸುತ್ತಿರುವ ಪರಮ ಪೂಜನೀಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾಗಿ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇವೆ. ಶಾಲೆಯ ಅಭಿವೃದ್ಧಿಗಾಗಿ ಸರ್ವ ರೀತಿಯಿಂದ ಸಹಕರಿಸಿದ ಶಾಲಾ ಆಡಳಿತ ಮಂಡಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಕ್ಕೂ ಎಲ್ಲರ ಸರ್ವ ರೀತಿಯ ಸಹಕಾರವನ್ನು ಬಯಸುತ್ತಾ ಈ ಶಾಲೆಯು ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಶ್ರೀ ಗೋಪಾಲಕೃಷ್ಣ ದೇವರ ಅನುಗ್ರಹವನ್ನು ಬೇಡುತ್ತಾ ಈ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್.